ಈಗಿನ ಕನ್ನಡ ರಂಗಭೂಮಿ, ಕನ್ನಡ ನಾಟಕಗಳು ಅಥವಾ ನಾಟಕನೇ ನಂಬ್ಕೊಂಡಿರೋಂಥ ಆರ್ಟಿಸ್ಟ್ಗಳ ಪರಿಸ್ಥಿತಿ ಹೇಗಿದೆ? ಅಂದರೆ ಸುಮಾರು ಕಡೆ ಓದ್ತಿರ್ತೀವಿ ಅಥವಾ ತುಂಬ ಜನ ಆರ್ಟಿಸ್ಟ್ಗಳು ಹೇಳ್ತಿರ್ತಾರೆ ರಂಗಭೂಮಿನೇ ನಂಬ್ಕೊಳ್ಳೋಕ್ಕಾಗಲ್ಲ, ಮತ್ತು ತುಂಬ ಜನ ಹವ್ಯಾಸಿ ರಂಗಕಲಾವಿದರೇ ಇರೋವಂಥದ್ದು. ಅಂದರೆ ಏನು ಫ್ಯೂಚರ್ ನೋಡ್ತಾರೆ ಈ ರಂಗಭೂಮಿಲಿ ಈ ವಿಷಯದಲ್ಲಿ ಅಂತ? ನೀವು ಹವ್ಯಾಸಿ ಅಂದ ತಕ್ಷಣ ಅಫ್ಕೋರ್ಸ್ ದೇ ಆರ್ ನಾಟ್ ದೇರ್ ಫುಲ್ ಟೈಮ್ ಆಸ್ ಅ ಪ್ರೊಫೆಷನಲ್ ಅನ್ನೋದು ಗೊತ್ತಾಗುತ್ತೆ. ಸೊ ಅವರು ದೇ ಕ್ಯಾನ್ ಫೈಂಡ್ ದೇರ್ ಓನ್ ವೇ. ಸೊ ಪ್ರೊಫೆಷನಲ್ ಆಗಿ ಆ್ಯಕ್ಟ್ ಮಾಡ್ತಿರೋರು ತುಂಬ ಜನ ಇದ್ದಾರೆ, ನಾಟಕನೇ ನಂಬ್ಕೊಂಡಿರೋವಂಥವ್ರು. ಅಲ್ಲೇನು ಮಾಡ್ತಾರೆ, ಈಗ ಲೈಟಿಂಗ್ ಮಾಡೋರಿಗೆ ಅವ್ರದ್ದೇ ಆದಂಥ ಪ್ರತಿದಿನ ಶೋ ಮಾಡಿದಾಗ ಒಂದು ಶೋಗೆ ಲೈಟಿಂಗ್ ಮಾಡಿದಾಗ ಅವ್ರಿಗೆ ಇಷ್ಟು ದುಡ್ಡು ಅಂತ ಬರುತ್ತೆ. ಸೊ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಮ್ಯೂಸಿಕ್ ಮಾಡೋರಿಗೆ ಬರುತ್ತೆ. ಆ್ಯಕ್ಟರ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರಾಬ್ಲಮ್ ಅನ್ಸುತ್ತೆ. ಅಟ್ಲೀಸ್ಟ್ ಟೆಕ್ನಿಷಿಯನ್ಸ್ಗೆ, ಅದು ಮೇಕಪ್ ಮಾಡೋರಿಗೆ ಇವ್ರಿಗೆಲ್ಲ ಒಂದು ಸ್ಟೆಪ್ ಎಕ್ಸ್ಟ್ರಾ ಇದೆ ಇನ್ ಟರ್ಮ್ಸ್ ಆಫ್ ಅರ್ನಿಂಗ್. ಆ್ಯಕ್ಟ್ ಮಾಡೋರಿಗೆ ಒಂದು ಪ್ರಾಬ್ಲಮ್ ಏನು ಅಂದರೆ, ಬರೀ ಥಿಯೇಟರ್ ಮಾಡ್ತೀನಿ, ತುಂಬ ನಾನು ಪ್ಯೂರಿಸ್ಟು, ನಾನು ಥಿಯೇಟರ್ ಮಾತ್ರ ಮಾಡ್ತೀನಿ ಅಂತ ಹೇಳೋರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಫ್ಕೋರ್ಸ್. ಬಿಕಾಸ್ ಶೋಗಳಲ್ಲಿ ಬರಲ್ಲ. ಕೆಲವು ಸಲ ಏನಾಗುತ್ತೆ ಅಂದರೆ, ಕೆಲವು ತಂಡಗಳು ಆ ಥರ ಕಲೆಕ್ಷನ್ ಎಷ್ಟಾಗುತ್ತೆ ಅದನ್ನ ನಾವೆಲ್ಲ ಹಂಚ್ಕೊಳ್ಳೋಣ ಅಂತಲೂ ಮಾಡ್ಕೋತಾರೆ. ಸೊ ಹಾಗಿದ್ದಾಗ ಬಟ್ ಅವಾಗ ನೀವು ಏನು ಗ್ಯಾರಂಟಿ ಇದೆ? ಹೌದು. ಸೊ ಒಂದು ಸ್ಟೇಬಲ್ ಇನ್ಕಮ್ ಅನ್ನೋದು ಇಲ್ಲವೇ ಇಲ್ಲ. ಸೊ ವಿಚ್ ಇಸ್ ವೈ ಅಲ್ಟಿಮೇಟ್ಲಿ ಎಲ್ಲರೂ ಥಿಯೇಟ್ರಿಂದ ಸೀರಿಯಲ್ಸ್ಗಾಗಲಿ ಫಿಲ್ಮ್ಸ್ಗಾಗಲಿ ಬರೋದು, ಬಿಕಾಸ್ ಅಟ್ಲೀಸ್ಟ್ ಸಮ್ ಪಾಯಿಂಟಲ್ಲಿ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗೋಣ ಅನ್ನೋ ಒಂದು ಇದರಲ್ಲಿ. ರಂಗಭೂಮಿ ಮಾಡ್ತಾ ಇದ್ದಾಗ ನಿಮ್ಮ ಮನೆ ಕಡೆ ಎಲ್ಲ ಹೇಗಿತ್ತು ಸಪೋರ್ಟ್? ಅಂದರೆ ಬಿಗಿನಿಂಗಿಂದ ಸಪೋರ್ಟಿವ್ ಆಗಿದ್ರ ಅಥವಾ ಸಪೋರ್ಟಿವ್ ಅಂದರೆ ಯಾವಾಗಲೂ ಅರ್ಧ ಮನಸ್ಸೆ. ಬಿಕಾಸ್ ಯಾಕೆ ಅಂದರೆ, ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೇಗೆ ಅನ್ನೋದು, ಸಿನಿಮಾ ಅಂದ ತಕ್ಷಣನೇ ಇನ್ಸ್ಟೆಬಿಲಿಟಿ, ಆಮೇಲೆ ಏನು ನಾವು ಒಂದು ನೆಗೆಟಿವಿಟಿ ಕೇಳ್ಪಡ್ತೀವಿ, ಸಿನಿಮಾದವ್ರು ಹೀಗೆ, ಸಿನಿಮಾದವ್ರು ಹಾಗೆ ಅನ್ನೋದು. ಸೊ ಆ ಭಯ ಇದ್ದೇ ಇರುತ್ತೆ. ಸೊ ಅಮ್ಮ, ನೀನು ಡಿಗ್ರಿ ಮುಗಿಸು, ಆಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೊ, ಅಲ್ಲಿವರೆಗೂ ನಾನು ಬಿಡಲ್ಲ ಅಂತ. ಸೊ ನಾನು ಒಂದು ಪಾಯಿಂಟಲ್ಲಿ ಡಿಗ್ರಿ ಮುಂಚೆನೇ ಏನು ಓದಿದ್ರು? ಡಿಗ್ರಿ BBM ಮಾಡಿ. ಯಾವ ಕಾಲೇಜ್? ಸುರಾನ. ಜೈನ. ಎಂಥ ಬ್ಯಾಡ್ ಲಕ್ ನೋಡಿ, ಸುರಾನ ಕಾಲೇಜಲ್ಲಿ ನಾನು ಜಾಯ್ನ್ ಆಗಿದ್ದ ವರ್ಷ ನಾಟಕಗಳು ನಿಲ್ಲಿಸ್ಬಿಟ್ರು. ಅಲ್ಲಿವರೆಗೂ ಸುರಾನ ವಾಸ್ ಫೇಮಸ್ ಫಾರ್ ಕಾಲೇಜ್ ಥಿಯೇಟರ್. ನಿಂತೋಯ್ತು. ಸೊ ಆ 3 ವರ್ಷ ನಾನು ಇನ್ನೂ ಮಾಡಲಿಲ್ಲ. ಆಮೇಲೆ ನಾನು ತುಂಬ ಅಂದರೆ ಹೆಸಿಟೆಂಟ್, ಯಾರನ್ನಾರು ಕೇಳಬೇಕು ಸೇರಬೇಕು ಅಂತೆಲ್ಲ ಇದ್ದಾಗ, ಮಾಡ್ತೀವಿ ಕಣೋ ಅವಾಗ ಸುಂದರ್ ಸರ್ ಇದ್ರು. ಸೊ ಅವರೆಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಆಗಲೇ ಇಲ್ಲ. ನಾನು ಇದ್ದಿದ್ದು 3 ವರ್ಷನೂ ಆಗಲಿಲ್ಲ. ಸೊ ಆಮೇಲೆ ಬಂದ ಮೇಲೆ ಕೋಇನ್ಸಿಡೆಂಟ್ಲಿ ಏನಾಯಿತು, ನಾನು ನನ್ನ ಫ್ರೆಂಡ್ ಮೂಲಕ ರಂಗಸಿರಿಗೆ ಪರಿಚಯ ಆದೆ. ನಾಟಕಗಳು ಸ್ಟಾರ್ಟ್ ಮಾಡಿದೆ. 1 ವರ್ಷ ಪೂರ್ತಿ ನಾಟಕಗಳೇ ಮಾಡ್ಕೊಂಡಿದ್ದೆ. ಇಲ್ಲಿ CFD ತಂಡ ಇತ್ತು, ಪ್ರಕಾಶ್ ಬೆಳ್ವಾಡಿ ಅವ್ರದ್ದು. ಸೊ ಅವ್ರ ಜೊತೆ ಒಂದಷ್ಟು ಇಂಗ್ಲೀಷ್ ನಾಟಕಗಳು ಮಾಡ್ತಿದ್ದೆ. ಅಬ್ಬುರ್ ಜಯತೀರ್ಥ ಅಂತ ತುಂಬ ದೊಡ್ಡ ಹೆಸರಾಂತ ಟೆಕ್ನಿಷಿಯನ್ ಕನ್ನಡ ರಂಗಭೂಮಿಲಿ. ಸೊ ಅವ್ರ ಜೊತೆ ಒಂದು ನಾಟಕ ಮಾಡಿದೆ, ಸದ್ದು ವಿಚಾರಣೆ ನಡೀತಿದೆ ಅಂತ. ಸೊ ಇದೆಲ್ಲ ಮಾಡ್ತಾ ಇದ್ದೆ. ಬಟ್ ಐ ರಿಯಲೈಸ್ ಲಿಟ್ರಲಿ ₹1 ದುಡಿಲಿಲ್ಲ ಆ 1 ವರ್ಷ. ಒಂದೇ ₹1 ಬರಲಿಲ್ಲ. ಆ ಲಕ್ಕಿಲಿ ಅದೊಂದು ಆ್ಯಡ್ ಮಾಡಿದ್ದೆ, ಅದರದ್ದೊಂದು ಬಂದಿತ್ತು 10,000. ಸ್ಟಡಿಂಗ್ ಬಿಕಾಸ್ ನಮ್ಮಮ್ಮ ವೆರಿ ಕ್ಲಿಯರ್, ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ಏನು ಬೇಕಾದ್ರೂ ಮಾಡ್ಕೊ ಅಂತ. ಆವಾಗ ನಮ್ಮ ಸಂದೀಪ್ ಪೈ, ಹೂಸ್ ರಂಗಸಿರೀಸ್ ಡೈರೆಕ್ಟರ್, ಒನ್ ಆಫ್ ದಿ ಫೌಂಡರ್ ಮೆಂಬರ್ಸ್, ಅವನು ನಾನು ದೀಕ್ಷಾಲ್ ಕೆಲಸ ಮಾಡ್ತಿದ್ದೀನಿ, ನೀನು ಬಾ, ಹಿಂಗೆ ಇದ್ರೆ ಆಗಲ್ಲ, ದುಡಿಬೇಕು ಅಂತ ಹೇಳಿ. ಲಕ್ಕಿಲಿ ನಾನು BBM ಓದಿದ್ರಿಂದ ಐ ಅಪ್ಲೈಡ್ ಫಾರ್ ಮಾರ್ಕೆಟಿಂಗ್ ಜಾಬ್. 3 ವರ್ಷ ಅಲ್ಲಿ ಮಾಡ್ತಾ ಇದ್ದೆ. 3 ವರ್ಷ ಕೆಲಸ ಮಾಡ್ತಾ ಇದ್ದೆ. ಬೆಳಗ್ಗೆ ಸಂಜೆ ರಿಹರ್ಸಲ್ಲು, ಮಧ್ಯದಲ್ಲಿ ಕೆಲಸ. ಸೊ ಬ್ಯಾಗಲ್ಲಿ ಯಾವಾಗಲೂ ಸ್ಕ್ರಿಪ್ಟ್ ಇರೋದು, ಯಾವುದೋ ಒಂದು ನಾಟಕಕ್ಕೆ ಪ್ರಿಪೇರ್ ಆಗ್ತಾನೆ ಇರ್ತಿದ್ವಿ. ನಾಟಕಗಳು ಮಾಡ್ಕೊಂಡು ಹಾಗೆ. ಅಕೌಂಟ್ ಬ್ಯಾಲೆನ್ಸ್ 0 ಇದ್ದಿದ್ದು ಯಾವಾಗಲಾರು? 0ವರೆಗೂ ಹೋಗಿರೋದಂತೂ ಇದೆ. ಸೊ ಎಷ್ಟು ಸಲ? ತುಂಬ ಸಲ. ಮೋರಲ್ಲೆಸ್ ಅದು ಹಾಗೆ ಇರುತ್ತೆ. ಬಿಕಾಸ್ ಪೇಮೆಂಟ್ಗಳು, ಸಿನಿಮಾಗಳ ಪೇಮೆಂಟ್ ಎಸ್ಪೆಷಲಿ ನಿಮ್ಗೆ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಯಾವಾಗ ಬರಲ್ಲ. ಇವಾಗ ಡಬ್ಬಿಂಗ್ ಮಾಡ್ತಾ ಹೋಗ್ತೀನಿ. ಸೊ ಅದ್ರದ್ದು ಅಷ್ಟೇ. ಏನು ಫಸ್ಟ್ ಪೇಮೆಂಟ್? ಹೌದು, ಫಸ್ಟ್ ಪೇಮೆಂಟ್ ಅಂದರೆ ರಂಗಭೂಮಿಲಿ ಇವಾಗಲೇ ಹೇಳ್ತಿದ್ರಿ 1 ವರ್ಷ ಏನೋ ಅಷ್ಟು ಅರ್ನ್ ಮಾಡೋಕ್ಕಾಗಲಿಲ್ಲ. ಏನೂ ಅರ್ನ್ ಮಾಡೋಕ್ಕಾಗಲಿಲ್ಲ. ₹500 ಬಂದಿತ್ತು ಯಾವುದೋ ಒಂದು ನಾಟಕದಲ್ಲೇ. ಹೀಗೆ ಅದು CFD ಕಡೆಯಿಂದ. ಸೊ ₹500 ಒಂದು ಯಾವುದೋ ಪರ್ಟಿಕ್ಯುಲರ್ ಸೆಟ್ ಆಫ್ ನಾಟಕಗಳಿಗೆ ಬಂದಿತ್ತು. ಆಮೇಲೆ ಏನಾಯಿತು, ನಾವು IT ಕಂಪ್ನೀಸಲ್ಲಿ ಥಿಯೇಟರ್ ಆ್ಯಕ್ಟರ್ಸ್ ನಾವು ಈ ಥರದ ಕೆಲವು ಪರ್ಫಾರ್ಮೆನ್ಸಸ್ ಮಾಡ್ತೀವಿ. ಇವಾಗ ಅವ್ರದ್ದೇ ಏನೋ ಒಂದು ಹೊಸ ಸಾಫ್ಟ್ವೇರ್ ಲಾಂಚ್ ಆಗ್ತಿದೆ ಅಂದರೆ, ಅದನ್ನು ಆ ಕಂಪ್ನಿಯಲ್ಲಿರೋ ಬೇರೆ ಟೀಮ್ಗಳಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಕೆಲವು ಶೋಗಳು ಮಾಡ್ತಾ ಹೋಗ್ತೀವಿ, ಕಾರ್ಪೊರೇಟ್ ಶೋಸ್. ಸೊ ಅದರಲ್ಲಿ ಪೇಮೆಂಟ್ಗಳು ನೋಡಿದೆ, ಅದರಲ್ಲಿ ಒಂದಷ್ಟು ಪೇಮೆಂಟ್ ಬಂತು. ಸಿನಿಮಾಗಳಲ್ಲಂತೂ ಫಸ್ಟ್ ಸಿನಿಮಾ ಹೇಳಿ ಬಟ್ ಬಂತು ಐ ಥಿಂಕ್